ದಿ ಪೊಲಿಟಿಕ್ಸ್ ಕೃತಿಯ ಕರ್ತೃ ಯಾರು ಅಥವಾ ರಚನೆಕಾರ ಯಾರು? ದಿ ಪೊಲಿಟಿಕ್ಸ್ ಕೃತಿಯ ಕರ್ತೃ ಅಥವಾ ರಚನೆಕಾರ ಎ ಸಾಕ್ರೆಟಿಸ್, ಬಿ ಪ್ಲೇಟೋ, ಸಿ ಅರಿಸ್ಟಾಟಲ್, ಡಿ ಅಲೆಕ್ಸಾಂಡರ್. ಏನ್ ಕ್ವಶನ್? ದಿ ಪೊಲಿಟಿಕ್ಸ್ ಕೃತಿಯ ಕರ್ತೃ ಯಾರು? ನೋಡಿ, ದಿ ಪೊಲಿಟಿಕ್ಸ್ ಕೃತಿಯ ಕರ್ತೃ ಸ್ನೇಹಿತರೆ, ಅದಕ್ಕೆ ಸರಿಯಾದ ಆನ್ಸರ್ ಅನ್ನು ನೋಡಿದರೆ ಯಾವುದು? ಅರಿಸ್ಟಾಟಲ್. ದಿ ಪೊಲಿಟಿಕ್ಸ್ ಕೃತಿ ಬರೆದವರು ಯಾರು ಅಂದ್ರೆ ಅರಿಸ್ಟಾಟಲ್. ಇಂತಹ ಅರಿಸ್ಟಾಟಲ್ ಅವರನ್ನ ನಿಮ್ಗೆ ಗೊತ್ತಾ ಇದೆ, ರಾಜಶಾಸ್ತ್ರದ ಪಿತಾಮಹ ಅಂತ ಕರಿತಾ ಹೋಗ್ತೀವಿ, ಜೀವಶಾಸ್ತ್ರದ ಪಿತಾಮಹ ಅಂತ ಕರಿತಾ ಹೋಗ್ತೀವಿ. ಇಂತಹ ಅರಿಸ್ಟಾಟಲ್ ಅವರು ಬರೆದಿರುವಂಥ ಕೃತಿಯೇ ದಿ ಪೊಲಿಟಿಕ್ಸ್. ಹಾಗಾದರೆ ಈ ಅರಿಸ್ಟಾಟಲ್ ಅವರ ಗುರು ಸರಿಯವರು ಯಾರು? ಪ್ಲೇಟೋ. ಅವ್ರ ಗುರು ಪ್ಲೇಟೋ. ಅರಿಸ್ಟಾಟಲ್ ಅವರ ಗುರು ಪ್ಲೇಟೋ. ಪ್ಲೇಟೋ ಬರೆದಂಥ ಕೃತಿ ದಿ ರಿಪಬ್ಲಿಕ್. ಯಾರು? ಪ್ಲೇಟೋ ಬರೆದಿತ್ತು. ಸರ್, ಸಾಕ್ರೆಟಿಸ್ ಯಾರು ಅಂದ್ರೆ ಇವ್ರ ಗುರು. ಸಾಕ್ರೆಟಿಸ್ ಯಾರಂದ್ರೆ, ಈಗ ಇಲ್ಲಿದಾರಲ್ಲ ಪ್ಲೇಟೋ ಅವರ ಗುರು ಸಾಕ್ರೆಟಿಸ್ ಅವರಿಗೆ ಹ್ಯಾವ್ಲಾಕ್ ಅನ್ನುವಂಥ ವಿಷಯವನ್ನು ನೀಡಿ ಕೊಂದ್ರು ಅನ್ನೋದು ನೋಡ್ತಾ ಹೋಗ್ತೀವಿ. ಸರ್, ಇಲ್ಲಿ ಕೆಳಗಡೆ ಇದಾರಲ್ಲ ಇವ್ರು ಯಾರು? ಇವರು ಅರಿಸ್ಟಾಟಲ್ ಅವರ ಶಿಷ್ಯರು. ಅಲೆಕ್ಸಾಂಡರ್ ಜಗತ್ತಿನ ಮೊದಲ ನಿರಂಕುಶ ಪ್ರಭು, ಇಡೀ ಸಂಪೂರ್ಣ ಜಗತ್ತನ್ನು ಗೆಲ್ತೇನೆ ಅಂತೇಳಿ ಆಸೆ ಪಟ್ಟಂಥ ವ್ಯಕ್ತಿ. ಕೊನೆಗೆ ಏನೂ ಒಯ್ಲಿಲ್ಲ, ನಾನು ಏನೂ ಒಯ್ಲಿಲ್ಲ, ಎಲ್ಲರಿಗೆ ಮಾದರಿ ಆಗಲಿ, ನನ್ನ ಕೈ ಹೊರಗೆ ಇಟ್ಕೊಂಡು ಓಡ್ರಿ ಅಂತ ಹೇಳಿದಂಥ ವ್ಯಕ್ತಿ ಅಲೆಕ್ಸಾಂಡರ್. ಇವ್ರು ನೋಡ್ತಾ ಹೋಗ್ತೀವಿ. ನೋಡಿ, ಇಲ್ಲಿದಾರಲ್ಲ ಅಲೆಕ್ಸಾಂಡರ್ ಅವರ ಗುರು ಅರಿಸ್ಟಾಟಲ್ ಅವರ ಗುರು ಪ್ಲೇಟೋ ಅವರ ಗುರು ಸಾಕ್ರೆಟಿಸ್. ಆದರೆ ನಮ್ಮ ಕ್ವಶನ್ನು ದಿ ಪೊಲಿಟಿಕ್ಸ್ ಕೃತಿ ಬರೆದವರು ಯಾರು ಅಂತ ಕೇಳಿದಾಗ ಸರಿಯಾದ ಆನ್ಸರು ಅರಿಸ್ಟಾಟಲ್. ಸರ್, ಯಾರು ಸರ್ ಅವರು? ಸ್ವಲ್ಪ ತೋರಿಸಿ ಅಂತ ಕೇಳಿದಾಗ ಇಲ್ಲಿದಾರ ನೋಡ್ರಿ. ಈಗ ಹೆಂಗದಾರ ನೋಡ್ರಿ. ಈಗ ಇವರೇ ರೀ ಸಾಕ್ರೆಟಿಸ್. ಇಲ್ಲಿದಾರಲ್ಲ ಪ್ಲೇಟೋ ನೋಡ್ರಿ ಅವರು ಪ್ಲೇಟೋ. ಇಲ್ಲಿದಾರಲ್ಲ ಅರಿಸ್ಟಾಟಲ್ ಇವರೇ ರೀ. ಸ್ವಲ್ಪ ಇದನ್ನು ವಿಲೇಜ್ ಅಕೌಂಟನ್ನು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ಬೇಕು ನೋಡಿ, ಸ್ವಲ್ಪ ಕೇಳಿದ್ರೆ ಕೇಳ್ತಾನಿದ್ದೆ ನಾನು. ಇಲ್ಲಿದ್ದಾರೆ ನೋಡಿ ಅಲೆಕ್ಸಾಂಡರ್ ಜಗತ್ತನ್ನೇ ಗೆಲ್ಲಬೇಕು ಅನ್ಕೊಂಡಂಥ ಮೊದಲ ವ್ಯಕ್ತಿ, ಜಗತ್ತಿನ ಮೊದಲ ನಿರಂಕುಶ ಪ್ರಭು ಅಂತ ಕರಿತೇವ್ರಿ ಅಲೆಕ್ಸಾಂಡರ್. ಹಿಡ್ಕೊಂಡು ಬಂದ ನೋಡ್ರಿ. ಅದಕ್ಕೆ ಇಷ್ಟು ಚಂದ ಹಿಡ್ಕೊಂಡು ಬಂದ. ಅದಕ್ಕೆ ನಮ್ಮ ಭಾರತ ಇಡೀ ಜಗತ್ತನ್ನು ಗೆದ್ದ. ನಮ್ಮ ಭಾರತ ಗೆಲ್ಲಕ್ಕಾಗಲಿಲ್ಲ. ಬುಡಕಟ್ಟಿನ ರಾಣಿ, ಅಶ್ವಕದ ಬುಡಕಟ್ಟಿನ ರಾಣಿ ಕೃಪಾ ಬಡ್ದಳ್ರಿ, ಹೇಳಕ್ ಬರಲಾರಂಗೆ ಬಡ್ದಳು. ಯಾರನ್ನ? ಇಲ್ಲಿದಾನಲ್ಲ ಈ ಅಲೆಕ್ಸಾಂಡರನ್ನ. ಇಲ್ಲಿ ಜಸ್ಟ್ MCQ. ಇದು ಕೇವಲ ಎಕ್ಸಾಮಿಗೆ ಯೂಸ್ ಆಗೋ ಥರ MCQ ಕಥೆಯನ್ನು ನಾನು ಥಿಯರಿಯಲ್ಲಿ ಹೇಳಿಕೊಡ್ತೀನಿ. ಇವೆಲ್ಲ ಚೆನ್ನಾಗಿರುವಂಥ ಕಥೆ ಇದೆ. ಹೆಂಗೆ ಬಂದ, ಯಾಕೆ ಬಂದ, ಯಾರಿಂದ ಸೋತ, ಹೆಂಗೆ ಬಡಿದ್ರು, ಯಾಕೆ ಅಂಜೋಡಿ ಹೋದ, ಸಂಪೂರ್ಣ ಅಲ್ಲಿ ಮುಂದೆ ಹೇಳ್ತೀನಿ.